ನಾಗಮಂಗಲದ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ನಡೆದಂತಹ ಪರಿಸ್ಥಿತಿಯನ್ನ ಕಂಡು ಸದ್ಯ ಈಗ ಬಿಜೆಪಿ ನಿಯೋಗ ನಾಗಮಂಗಲಕ್ಕೆ ಆಗಮಿಸಿದೆ. ನಮ್ಮ ಜೊತೆ ಸಿ.ಟಿ. ರವಿ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾರೆ ಸರ್, ಇಲ್ಲಿಗೆ ಬರೋರು ಬಿಜೆಪಿಯವ್ರು ಬರಲಿ, ಮಾಹಿತಿ ಕೊಡ್ಲಿ, ಆದ್ರೆ ರಾಜಕಾರಣ ಮಾಡಬೇಕು. ನಾನು ಹೇಳೋದು ರಾಜಕಾರಣ ನಾವು ಮಾಡಲ್ಲ, ನೀವು ನ್ಯಾಯಯುತವಾಗಿ ನಡ್ಕೊಳ್ಳಿ. ಉಸ್ತುವಾರಿ ಸಚಿವರೇ, ನೀವು ನ್ಯಾಯಯುತವಾಗಿ ನಡ್ಕೊಳ್ಳಿ. ನೀವು ಕಾಜಿ ನ್ಯಾಯ ಮಾಡಬೇಡಿ. ಮೆರವಣಿಗೆ ಹೋಗ್ತಿದ್ದವರಿಗೂ ಒಂದೇ ನ್ಯಾಯ, ಕಲ್ಲು ತೂರ್ದವನಿಗೂ ಒಂದೇ ನ್ಯಾಯ ಮಾಡಿದ್ರೆ ಜನ ಮೆಟ್ಟು ತಗೊಂಡು ಹೊಡಿತಾರೆ. ಯಾಕೆ ಅಂದರೆ ಎಲ್ಲದನ್ನು ನೋಡ್ತಿದ್ದಾರೆ. ಯಾರು ಗಣೇಶೋತ್ಸವದ ಮೆರವಣಿಗೆ ಹೋಗ್ತಿದ್ರು ಅವರಿಗೂ ಒಂದೇ ನ್ಯಾಯ, ಪೆಟ್ರೋಲ್ ಬಾಂಬ್ ಹಾಕ್ತವನಿಗೂ ಒಂದೇ ನ್ಯಾಯ. ಇದನ್ನು ಮಾಡೋಕ್ಕಾಗುತ್ತೇನ್ರಿ? ಅವ್ರು ನ್ಯಾಯಯುತವಾಗಿ ನಡ್ಕೊಂಡ್ಲಿ. ಯಾವನ್ ಪೆಟ್ರೋಲ್ ಬಾಂಬ್ ಹಾಕ್ದ ಅವನ ಮನೆಗೆ ಬುಲ್ಡೋಜರ್ ನುಗ್ಗಿಸ್ಲಿ, ಆಗ ಇವ್ರಿಗೆ ಗಂಡಿಸ್ತಾನ ಅಂತ ಹೇಳ್ತಾರೆ, ಆಗ ಇವರು ನ್ಯಾಯ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಪೆಟ್ರೋಲ್ ಬಾಂಬ್ ಹಾಕ್ತವನಿಗೂ ಒಂದೇ ನ್ಯಾಯ, ಭಾರತ್ ಮಾತಾ ಕಿ ಜೈ ಅಂದವನಿಗೂ, ಗಣೇಶ ಭಗವಾನ್ ಕಿ ಜೈ ಅಂದವನಿಗೂ ಒಂದೇ ನ್ಯಾಯ. ಸರ್, ಗೃಹ ಸಚಿವರು ಹೇಳ್ತಾರೆ ಸರ್, ಇದೊಂದು ಸಣ್ಣ ಘಟನೆ ಅಂತ. ಅವರ ಗೃಹ ಸಚಿವರು ಆಗುವ ಯೋಗ್ಯತೆ ಇದೆಯಾ ಅಂತ ಅನಿಸುತ್ತೆ. ಯಾಕೆಂದರೆ 40-50 ಅಂಗಡಿ ಸುಟ್ಟಿದ್ದಾರೆ, ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ. ಒಂದು ಬಟ್ಟೆ ಅಂಗಡಿ ಅಂತೂ 1.5-2 ಕೋಟಿ ರೂಪಾಯಿನಷ್ಟು ಮೆಟೀರಿಯಲ್ಸ್ ಸುಟ್ಟಾಕಿದ್ದಾರೆ. ಈ ಶೋರೂಮಲ್ಲಿ 8-10 ಬೈಕ್ಗಳನ್ನು ಹೊರಗಡೆ ತಗೊಂಡು ಹೋಗಿ ಸುಟ್ಟಾಕಿದ್ದಾರೆ. ಯಾಕೆಂದರೆ ಅಂಗಡಿ ಬಿಲ್ಡಿಂಗ್ ಸಾಬಿದು, ಅಲ್ಲಿ ಅಂಗಡಿ ಇಟ್ಟಿರೋನು ಹಿಂದೂ. ಅಂಗಡಿಗೆ ಬೆಂಕಿ ಹಾಕಿದರೆ ಸಾಬ್ರು ಬಿಲ್ಡಿಂಗ್ ಸುಟ್ಟೋಗುತ್ತೆ, ಅದಕ್ಕೆ ಬೈಕ್ ತಗೊಂಡು ಹೊರಗಡೆ ಸುಟ್ಟಾಕಿದ್ದಾರೆ. ಇಷ್ಟಾದ್ಮೇಲೆ ಇದು ಸಣ್ಣ ಘಟನೆ ಅಂತ ಹೇಳ್ತಾರೆ. ಇಷ್ಟು ಹೇಡಿತನದ ಪ್ರದರ್ಶನ ಮಾಡಬಾರ್ದು, ಇಷ್ಟು ಹೇಡಿತನದ ಪ್ರದರ್ಶನವನ್ನು ಮಾಡಬಾರ್ದು. ಸರ್, 23 ಹಿಂದೂ ಕಾರ್ಯಕರ್ತರ ಮೇಲೆ ಎಫ್ಐಆರ್ ದಾಖಲಿಸ್ತಾರೆ ಸರ್, ಅದರಲ್ಲೂ A1 ಇಂದ A8. ನಾನು ಹೇಳ್ತೀನಿ, ಕಾಜಿ ನ್ಯಾಯ ಬಿಡಿ. ಗಣಪತಿ ಮೆರವಣಿಗೆ ತಗೊಂಡು ಹೋಗ್ತಿದ್ದವನಿಗೂ ಒಂದೇ ನ್ಯಾಯ, ಕಲ್ಲು ತೂರ್ದವನಿಗೂ ಒಂದೇ ನ್ಯಾಯ ಮಾಡುವಂಥ ಅನ್ಯಾಯದ ಕೆಲಸ ಮಾಡಬೇಡಿ. ಸರ್, ರಾಜ್ಯದಲ್ಲಿ ಪದೇ ಪದೇ ನೀವು ಹೇಳ್ತಿರ್ತೀರಿ ಸರ್, ಹಿಂದೂಗಳಿಗೆ ರಕ್ಷಣೆ ಸಿಗ್ತಿಲ್ಲ ಅಂತೇಳಿ, ಈಗಲೂ ಅದೇನಾ ಸರ್? ನೋಡಿ, ಸಣ್ಣ ನೆಪವನ್ನು ಇಟ್ಕೊಂಡು ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಗಲಭೆ ಎಪ್ಸೋ ಸಂಚು ಮಾಡ್ತಿದ್ದಾರೆ. ಕಲಬುರ್ಗಿನಲ್ಲಿ ಯಾವುದೋ ಬೈಕ್ ರಿಪೇರಿ ನೆಪ ಇಟ್ಕೊಂಡು ಶೋರೂಮಿಗೆ ಬೆಂಕಿ ಹಾಕ್ತಾನೆ, ಅವನು ಮುಸಲ್ಮಾನು, ಬೆಂಕಿ ಹಾಕ್ತವನು. ಚಿಕ್ಕಮಂಗ್ಳೂರಿನಲ್ಲಿ ಆಸ್ಪತ್ರೆಯಲ್ಲಿ ಅವರು ಹೊಡೆದಾಡ್ಕೊಂಡು ಬಂದಿದ್ದಾರೆ, ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡ್ತಿದ್ದವ್ರನ್ನ ಕೊಟ್ಟಿಗೆ ಪಟ್ಟಿ ಹಿಡಿದು ಚಪ್ಪಲಿಲಿ ಹೊಡಿತಾರೆ. ಹೊಡೆದವನು ಮುಸಲ್ಮಾನ್ ಹಿಂಗ್ಸು ಹೊಡೆದವರು. ಬೆಳ್ಳೂರಿನಲ್ಲಿ ಆ ಗಾಣಿಗ ಸಮಾಜದ್ದು ದೇವರು, ಎಂಥ ದೇವ್ರದಪ್ಪ ಅದು, ಯಲ್ಲಮ್ಮ ದೇವರ ಪೂಜೆ ಮಾಡ್ಕೊಂಡು ಹೋಗ್ತಿದ್ದಾರೋ ಅಲ್ಲಿ ಬಂದು ಗಲಭೆ ಎಬ್ಬಿಸ್ತಾರೆ. ಈ ಕೊಬ್ಬು ಹೆಂಗೆ ಬಂತು ಅಂತ ಸರ್, ಮಂಡ್ಯದಲ್ಲಿ ಕೊಬ್ಬು ಕಾಂಗ್ರೆಸ್, ನಾವು ನಮ್ಮ ಪರವಾಗಿ ಕಾಂಗ್ರೆಸ್ ಇದೆ, ನಾವು ಏನು ಮಾಡಿದ್ರು ನಡೆಯುತ್ತೆ ಅನ್ನುವಂಥ ಆ ಮತಾಂಧತೆ ಕಾರಣಕ್ಕೆ ಈ ಕೊಬ್ಬು ಬಂದಿರೋದು. ಸರ್, ಕೇವಲ ರೈತ ಹೋರಾಟದಿಂದ ಹೆಸರಾಗಿದ್ದಂತಹ ಮಂಡ್ಯದಲ್ಲಿ ಕೆರೆಗೋಡ ಆಯ್ತು, ನಾಗಮಂಗಲ ಆಯ್ತು, ಈಗ ಏನು ಧರ್ಮಗಳ ನಡುವೆ ಬೆಂಕಿ ಹಚ್ಚೋ ಕೆಲಸ? ಯಾವ ಧರ್ಮ ರೀ, ಯಾವ ಸೀಮೆ ಧರ್ಮ ರೀ? ಧರ್ಮ ಜಗತ್ತಿಗಿರೋದು ಒಂದೇನೆ, ಅವ್ರದ್ದು ಮತ ಬೇರೆ, ಧರ್ಮ ಬೇರೆ. ಧರ್ಮ ಅಂದರೆ ಸತ್ಯವಾಗಿ ನಡೆಯೋದು, ಧರ್ಮ ಅಂದರೆ ಪ್ರಾಮಾಣಿಕವಾಗಿರೋದು, ಧರ್ಮ ಅಂದರೆ ಮೋಸ ಮಾಡೋದಲ್ಲ, ಧರ್ಮ ಅಂದರೆ ಬೆಂಕಿ ಹಾಕೋದಲ್ಲ. ಬೆಂಕಿ ಹಾಕಿದವನು ಯಾವ ಧರ್ಮ ಅಂತೀರ್ರಿ ನೀವು? ಅದು ಮತ ಮತ್ತು ಮತಾಂಧತೆ, ತನ್ನ ಮತದ ವಿಸ್ತರಣೆಗೆ ಮಾಡುವ ಮತಾಂಧತೆ ಇದು. ಈ ಕೃತ್ಯ ಅವರು ಫ್ರೀ ಡಿಸೈನು, ಇವತ್ತಲ್ಲ, 1400 ವರ್ಷದಿಂದಲೇ ಡಿಸೈನ್ ಮಾಡಿರೋದು. ನೀವು ಅದನ್ನು ವಿಶ್ಲೇಷಣೆಗೆ ಒಳಪಡಿಸಿ ಗೊತ್ತಾಗುತ್ತೆ. ಹೀಗೆ ಇದ್ರೆ ಮುಂದಿನ ನಡೆ ಏನು ಸರ್ ಬಿಜೆಪಿದಲ್ರಿ? ದೇಶ ಉಳಿಸ್ಕೊಳ್ಳೋಕ್ಕೆ ಹಿಂದೂಗಳೆಲ್ಲರೂ ಸೇರಿ ಯೋಚನೆ ಮಾಡಬೇಕು. ಬಿಜೆಪಿ ಒಂದು ರಾಜಕೀಯ ಪಕ್ಷ, ಬಿಜೆಪಿನ ಬಿಟ್ಬಿಡ್ರಿ. ಬಿಜೆಪಿ ಇದ್ರೂ ನಡೀತದೆ, ಇಲ್ಲದೆ ಇದ್ರೂ ನಡೀತೆ. ದೇಶ ಇರಬೇಕು ಅಂದರೆ ನಾವು ಹಿಂದೂ ಅನ್ನೋ ಭಾವನೆಯಿಂದ ಯೋಚನೆ ಮಾಡಿದ್ರೆ ಮಾತ್ರ ದೇಶ ಉಳಿಯುತ್ತೆ. ಇಲ್ಲದೆ ಇದ್ದರೆ ಆ ಬಾಂಗ್ಲಾದಲ್ಲಿ ಆಗೋದು, ಪಾಕಿಸ್ತಾನದಲ್ಲಿ ಆಗೋದು ಇಲ್ಲೂ ನಡೀತದೆ. ನಿಮ್ಮ ಮನೆಗೂ ಹೆಂಗೆ, ನೀವು ಪತ್ರಕರ್ತ ಅಂತಲೂ ನೋಡಲ್ಲ, ಕಾಂಗ್ರೆಸ್ ಅಂತಲೂ ನೋಡಲ್ಲ, ಬಿಜೆಪಿ ಅಂತಲೂ ನೋಡಲ್ಲ, ನಿಮ್ಮ ಹೆಂಗಸರು ಮಕ್ಕಳನ್ನು ಹೊತ್ಕೊಂಡು ಹೋಗ್ತಾರೆ. ಇದಿಷ್ಟು ಸಿ.ಟಿ. ರವಿ ಅವರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ನಾಗಮಂಗಲ, ಮಂಡ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.